ಪ್ರಶ್ನೆ ಸಂಖ್ಯೆ 1. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿ ಉಡಾವಣೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ನಿ ಪ್ರೈಮ್. ಪ್ರಶ್ನೆ ಸಂಖ್ಯೆ 2. ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಜ್ ಟಿಟೋ ಮತ್ತು ಡ್ಯಾಶ್ ರವರು ಅಲಿಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು? ಸರಿಯಾದ ಉತ್ತರ ಆಪ್ಷನ್ ಎ ಗಮಾಲ್ ಅಬ್ದೆಲ್ ನಾಸೆರ್. ಪ್ರಶ್ನೆ ಸಂಖ್ಯೆ 3. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಸಂಖ್ಯೆ 4. ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಹಿರೋಶಿಮಾದಲ್ಲಿ. ಪ್ರಶ್ನೆ ಸಂಖ್ಯೆ 5. ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಪೆಂಟೋಥಾಲ್. ಪ್ರಶ್ನೆ ಸಂಖ್ಯೆ 6. ಇತ್ತೀಚೆಗೆ COP28 ಶೃಂಗಸಭೆಯು ಎಲ್ಲಿ ಜರುಗಿತು? ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈನಲ್ಲಿ. ಪ್ರಶ್ನೆ ಸಂಖ್ಯೆ 7. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೆಕ್ಕೆಜೋಳ. ಪ್ರಶ್ನೆ ಸಂಖ್ಯೆ 8. ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ರೂಪಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಅಮರಕಂಟಕ ಬೆಟ್ಟಗಳು. ಪ್ರಶ್ನೆ ಸಂಖ್ಯೆ 9. ವಿಕ್ರಮ್ ಸಾರಾಭಾಯ್ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಣ. ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಇಕನಾಮಿಕ್ ಔಟ್ಲುಕ್ ಹೆಸರಿನ ಪತ್ರಿಕೆಯನ್ನು ಪ್ರಕಟಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಪ್ರಶ್ನೆ ಸಂಖ್ಯೆ 11. ಕರ್ನಾಟಕ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 12. 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಡಿ 2026ರಿಂದ 2031ರವರೆಗೆ. ಪ್ರಶ್ನೆ ಸಂಖ್ಯೆ 13. ಥೈಲ್ಯಾಂಡ್ ಆತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023ರ ಫುಟ್ಬಾಲ್ ಟೂರ್ನಮೆಂಟಿನ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಇರಾಕ್. ಪ್ರಶ್ನೆ ಸಂಖ್ಯೆ 14. ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನವೇನು? ಸರಿಯಾದ ಉತ್ತರ ಆಪ್ಷನ್ ಡಿ 9ನೇ ಸ್ಥಾನ. ಪ್ರಶ್ನೆ ಸಂಖ್ಯೆ 15. ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್. ಪ್ರಶ್ನೆ ಸಂಖ್ಯೆ 16. ಈ ಕೆಳಗಿನ ಯಾವ ಖನಿಜ ಆಕ್ಸೈಡ್ ಮಡಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್.
ಪ್ರಶ್ನೆ ಸಂಖ್ಯೆ 17. ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲ್ಯಾನ್ಸ್ಟೈನರ್. ಪ್ರಶ್ನೆ ಸಂಖ್ಯೆ 18. ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಡಗ್ಲಾಸ್ ಕಾರ್ಲ್ ಇಂಗೆಲ್ಬರ್ಟ್. ಪ್ರಶ್ನೆ ಸಂಖ್ಯೆ 19. ಎಥೆರ್ನೆಟ್ ವ್ಯವಸ್ಥೆಯು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಬಸ್ ಎಂಬುದ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ. ಪ್ರಶ್ನೆ ಸಂಖ್ಯೆ 20. ಫೈಬರಿನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಕ್ಷೀಣಿಸುವಿಕೆ. ಪ್ರಶ್ನೆ ಸಂಖ್ಯೆ 21. 1967ರಲ್ಲಿ ಕುವೆಂಪುರವರ ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ರೀ ರಾಮಾಯಣ ದರ್ಶನಂ. ಪ್ರಶ್ನೆ ಸಂಖ್ಯೆ 22. ಮಾನವ ಹೃದಯದ ಪೇಸ್ ಮೇಕರ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸೈನೋ ಏಟ್ರಿಯಲ್ ನೋಡ್. ಪ್ರಶ್ನೆ ಸಂಖ್ಯೆ 23. ಸುಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶದ ಈ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಲೈಸೋಜೋಮ್. ಪ್ರಶ್ನೆ ಸಂಖ್ಯೆ 24. ಬೋನಾಳ್ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬೀದರ್ ಜಿಲ್ಲೆ. ಪ್ರಶ್ನೆ ಸಂಖ್ಯೆ 25. ಎಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸುತ್ತಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಟಾರ್ಶಿಪ್. ಪ್ರಶ್ನೆ ಸಂಖ್ಯೆ 26. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ಮಲಿಕ್ ಇ ಮೈದಾನ್ ಇಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಜಯಪುರ. ಪ್ರಶ್ನೆ ಸಂಖ್ಯೆ 27. ಭಾರತದ ರಾಷ್ಟ್ರಪತಿಯರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯಸಭೆಗೆ 12 ಸದಸ್ಯರನ್ನು. ಪ್ರಶ್ನೆ ಸಂಖ್ಯೆ 28. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಶ್ನೆ ಸಂಖ್ಯೆ 29. ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವೀಣಾ. ಪ್ರಶ್ನೆ ಸಂಖ್ಯೆ 30. ಈ ಕೆಳಗಿನ ಯಾವ ಅನುಚ್ಛೇದ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 243F. ಪಂಚಾಯತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ತಪ್ಪಾಗಿದೆ ಇದು. ಪ್ರಶ್ನೆ ಸಂಖ್ಯೆ 31. ಭಾರತೀಯ ಸಂವಿಧಾನವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಐರ್ಲೆಂಡ್. ಪ್ರಶ್ನೆ ಸಂಖ್ಯೆ 32. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ? ಸರಿಯಾದ ಉತ್ತರ ಆಪ್ಷನ್ ಎ, ಜಸ್ಟಿಸ್ ಭಗವತಿ. ಪ್ರಶ್ನೆ ಸಂಖ್ಯೆ 33.
ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 35. ಈ ಕೆಳಗೆ 3 ಚಿತ್ರಗಳನ್ನು ನೀಡಿದ್ದು ಅವುಗಳ ಸ್ನಾತಕ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಪ್ರತಿನಿಧಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಜಿ. ಪ್ರಶ್ನೆ ಸಂಖ್ಯೆ 36. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 37. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 38. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 39. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 40. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 41. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 42. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 43. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 44. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 45. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 46. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 47. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1875 ಇದು ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 48. ಈ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿ ಗುರಿಯು ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚ ವ್ಯವಸ್ಥೆಯು ಕಲ್ಪಿಸುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 6. ಪ್ರಶ್ನೆ ಸಂಖ್ಯೆ 49. ಡ್ಯಾಶ್ ರವರ ಅವಧಿಯನ್ನು ಮೈಸೂರಿನ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ 4ನೇ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ. ಪ್ರಶ್ನೆ ಸಂಖ್ಯೆ 50. ಮುಳ್ಳಯ್ಯನಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಡ್ಯಾಶ್ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರದ್ರೋಣ. ಪ್ರಶ್ನೆ ಸಂಖ್ಯೆ 51. ಸರಿಯಾದ ಉತ್ತರ ಆಪ್ಷನ್ ಎ 7 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 52. ಸರಿಯಾದ ಉತ್ತರ ಆಪ್ಷನ್ ಸಿ 120. ಪ್ರಶ್ನೆ ಸಂಖ್ಯೆ 53.
ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 54. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 55. ಈ ಕೆಳಗಿನವುಗಳಲ್ಲಿ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿ ಬರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ. ರಾಷ್ಟ್ರೀಯ ಪವನ ಶಕ್ತಿ. ಪ್ರಶ್ನೆ ಸಂಖ್ಯೆ 56. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ 2021-22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ 2021ರ ಪ್ರಕಾರ ಭಾರತದ ಸ್ಥಾನ ಎಷ್ಟಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ. 132ನೇ. ಪ್ರಶ್ನೆ ಸಂಖ್ಯೆ 57. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಹಾಗಾದರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ. ನಾಗಾಲ್ಯಾಂಡ್. ಪ್ರಶ್ನೆ ಸಂಖ್ಯೆ 58. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಡ್ಯಾಶ್ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನಿಮಿಯಾದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ. 2025. ಪ್ರಶ್ನೆ ಸಂಖ್ಯೆ 59. ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ. ಪೂಂಪುಹರ್. ಪ್ರಶ್ನೆ ಸಂಖ್ಯೆ 60. ಆಗಸ್ಟ್ 15, 2022ರಂದು ಭಾರತ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸುಕಿ ಈ ಕೆಳಗಿನ ಯಾವ ಎರಡು ಸ್ಥಳಗಳ ಮಧ್ಯೆ ಸಂಚರಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ. ಭಿಲಾಯಿಯಿಂದ ಕೋರ್ಬಾರವರೆಗೆ. ಪ್ರಶ್ನೆ ಸಂಖ್ಯೆ 61. 2022-23ರ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯ ಮುನ್ನಂದಾಜು ಎಷ್ಟಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ. 3,01,673. ಪ್ರಶ್ನೆ ಸಂಖ್ಯೆ 63. ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಮರು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಜಯಪ್ರಕಾಶ್ ಹೆಗಡೆ. ಪ್ರಶ್ನೆ ಸಂಖ್ಯೆ 64. ವಿಶ್ವಸಂಸ್ಥೆಯು ಯಾವ ದಿನವನ್ನು 8 ಬಿಲಿಯನ್ ದಿವಸ್ ಎಂದು ಘೋಷಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ. ನವೆಂಬರ್ 15, 2022. ಪ್ರಶ್ನೆ ಸಂಖ್ಯೆ 65. ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗಳಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ. ಜಪಾನ್. ಪ್ರಶ್ನೆ ಸಂಖ್ಯೆ 66. ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ. ಡಯಾನಾ ಎಡುಲ್ಜಿ. ಪ್ರಶ್ನೆ ಸಂಖ್ಯೆ 67. ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ರವರು ಡ್ಯಾಶ್ಗೆ ಸೇರಿದವರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ. 63 ರಾಷ್ಟ್ರೀಯ ರೈಫಲ್ಸ್.
ಪ್ರಶ್ನೆ ಸಂಖ್ಯೆ 68. ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಕುಸಿತದಿಂದ ಅದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಈ ಅವಘಡವು ಉತ್ತರಾಖಂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರಕಾಶಿ. ಪ್ರಶ್ನೆ ಸಂಖ್ಯೆ 69. 28 ನವೆಂಬರ್ 2023 ನ್ಯೂಜಿಲೆಂಡಿನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಸರಿಯಾದ ಉತ್ತರ ಆಪ್ಷನ್ ಎ, ಕ್ರಿಸ್ಟೋಫರ್ ಲಕ್ಸನ್. ಪ್ರಶ್ನೆ ಸಂಖ್ಯೆ 70. ಮಾಧ್ವಿ ಮುದಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು? ಸರಿಯಾದ ಉತ್ತರ ಆಪ್ಷನ್ ಎ, ಒಡಿಸ್ಸಿ. ಪ್ರಶ್ನೆ ಸಂಖ್ಯೆ 71. ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ಯಾಥೋಮೀಟರ್. ಪ್ರಶ್ನೆ ಸಂಖ್ಯೆ 72. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾರಿನರ್ ಪೋಲ್. ಪ್ರಶ್ನೆ ಸಂಖ್ಯೆ 73. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ? ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 14, 2023. ಪ್ರಶ್ನೆ ಸಂಖ್ಯೆ 74. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಇರುವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಮುಂಬೈ. ಪ್ರಶ್ನೆ ಸಂಖ್ಯೆ 75. ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜಾಗು ಪ್ರದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜಸ್ಥಾನ್. ಪ್ರಶ್ನೆ ಸಂಖ್ಯೆ 76. ಮುಂಬೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಜಗಲಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಗರ್ ಸಾಮ್ರಾಟ್. ಪ್ರಶ್ನೆ ಸಂಖ್ಯೆ 77. ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಇದು ಒಂದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶಕ್ಕರಂ ಬಿಂಡರ್. ಪ್ರಶ್ನೆ ಸಂಖ್ಯೆ 78. ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಂಗನೀಸ್. ಪ್ರಶ್ನೆ ಸಂಖ್ಯೆ 79. ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರೀಯ ಉಳಿತಾಯ ಸಂಸ್ಥೆ. ಪ್ರಶ್ನೆ ಸಂಖ್ಯೆ 80. ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿತವಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, 1965. ಪ್ರಶ್ನೆ ಸಂಖ್ಯೆ 81. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 82. ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ಪ್ರಶ್ನೆ ಸಂಖ್ಯೆ 83. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಇಲ್ಲಿ ಸ್ಥಾಪಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೆನ್ನೈ.
ಪ್ರಶ್ನೆ ಸಂಖ್ಯೆ 84. ಭಾರತದ ಕರೈ ಒಂಟೆ ಸಂತತಿಯ ವಿಶೇಷತೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2. ಪ್ರಶ್ನೆ ಸಂಖ್ಯೆ 85. ಇಸ್ರೇಲ್ ಮತ್ತು ಹಮಾಸ್ ಘರ್ಷಣೆ 2023ರ ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಅಜಯ್. ಪ್ರಶ್ನೆ ಸಂಖ್ಯೆ 86. ಮಹಾರಾಣಿ ರುದ್ರಮಾದೇವಿ ಯಾವ ವಂಶಕ್ಕೆ ಸೇರಿದವರು? ಸರಿಯಾದ ಉತ್ತರ ಆಪ್ಷನ್ ಸಿ ವಾರಂಗಲ್ನ ಕಾಕತೀಯರು. ಪ್ರಶ್ನೆ ಸಂಖ್ಯೆ 87. ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆರ್.ಸಿ. ದತ್. ಪ್ರಶ್ನೆ ಸಂಖ್ಯೆ 88. ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿತು? ಸರಿಯಾದ ಉತ್ತರ ಆಪ್ಷನ್ ಸಿ 202. ಪ್ರಶ್ನೆ ಸಂಖ್ಯೆ 89. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023ರ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಡಿ.ವೈ. ಚಂದ್ರಚೂಡ್. ಪ್ರಶ್ನೆ ಸಂಖ್ಯೆ 90. ಇದುವರೆಗೆ ಹಾನರರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯಜಿತ್ ರೇ. ಪ್ರಶ್ನೆ ಸಂಖ್ಯೆ 91. ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್. ಪ್ರಶ್ನೆ ಸಂಖ್ಯೆ 92. ಈ ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವುದು G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ. ಪ್ರಶ್ನೆ ಸಂಖ್ಯೆ 93. ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಡ್ಯಾಶರಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ 29. ಪ್ರಶ್ನೆ ಸಂಖ್ಯೆ 94. ಪ್ರತಿಹಾರ ರಾಜನಾದ ನಾಗಭಟ್ 2ನೇ ನಾಗಭಟ್ಟನನ್ನು ಸೋಲಿಸಿದ ರಾಷ್ಟ್ರಕೂಟ ದೊರೆ? ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಗೋವಿಂದ. ಪ್ರಶ್ನೆ ಸಂಖ್ಯೆ 95. ಅಹಮದ್ ನಗರದ ನಿಜಾಂ ಶಾಹಿ ವಂಶದ ಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಮಲಿಕ್ ಅಹಮದ್. ಪ್ರಶ್ನೆ ಸಂಖ್ಯೆ 97. ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಇಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ ವಾರಣಾಸಿ. ಪ್ರಶ್ನೆ ಸಂಖ್ಯೆ 98. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 99. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 100. ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ.